ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಜಿತಾ ಅಡುಗೆ. ಇವತ್ತು ದೇವಿ ಗೌರಿಗೆ ಮರದ ಬಾಗಿನ ಹೇಗೆ ಜೋಡಿಸೋದಂತ ತೋರಿಸ್ತಿದ್ದೀನಿ. ಮೊದಲಿಗೆ ಮರದ ಬಾಗಿನಕ್ಕೆ ಈ ಥರ ಬಟ್ಟೆ ತೊಗೊಂಡು ಬಟ್ಟೆಗೆ ಅರಿಶಿನ ಒದ್ದೆ ಮಾಡಿಕೊಂಡು ಈ ಥರ ಹಚ್ಕೋಬೇಕು. ನಾನು ಆಲ್ರೆಡಿ ಹಚ್ಚಿದ್ದೀನಿ. ಈಗ ಇದಕ್ಕೊಂಚೂರು ಕುಂಕುಮ ಹಚ್ಕೊಂಡ್ರೆ ಆಯಿತು. ಈ ಥರ ಇಂಟು ಥರ ಹಚ್ಕೋಬೇಕು. ಅರಿಶಿನ ಕುಂಕುಮನ ಈ ಥರ ಹಚ್ಕೊಂಡು ಮಧ್ಯಕ್ಕೆ ಒಂಚೂರು ಕುಂಕುಮ ಹಚ್ಕೋಬೇಕು. ಈ ಥರ ಬಟ್ಟೆ ಮಾಡ್ಕೊಂಡು ಹಚ್ಚೋದ್ರಿಂದ ಕೈಗೆ ಏನೂ ಆಗ್ತೀರ ಕ್ಲೀನಾಗಿ ಹಚ್ಕೋಬೋದು. ಈ ಥರ ಇದಾದ ಮೇಲೆ ಇವಾಗ ಮರದ ಬಾಗಿನಕ್ಕೆ ಏನೇನು ಜೋಡಿಸೋದು ಅಂತ ತೋರಿಸ್ತಿದ್ದೀನಿ. ಮೊದಲಿಗೆ ಈ ಥರ ಒಂದು ಪೇಪರನ್ನು ಹಾಕ್ಕೊಳ್ಳೋಣ. ಬಾಳೆ ಎಲೆ ಅಥವಾ ಈ ಥರ ನ್ಯೂಸ್ ಪೇಪರ್ ಏನೊಂದು ಈ ಥರ ಹಾಕ್ಕೋಬೋದು. ಈಗ ಇದಕ್ಕೆ ನಾವು ಬಾಗಿನಕ್ಕೆ ಎಲ್ಲ ಜೋಡಿಸೋಣ. ಮೊದಲಿಗೆ ಒಂದು 5 ವೀಳ್ಯದೆಲೆ, ಒಂದು 5 ಅಡಿಕೆ ತಗೊಂಡು ಎಲ್ಲವನ್ನು ಇಡೋಣ ಈ ಥರ. ಮತ್ತು ಇದಕ್ಕೆ ಬೆಲ್ಲ, ಮತ್ತು ಒಂದು 5 ಧಾನ್ಯಗಳಿಡಬೇಕು. ಹಾಕ್ತಿದ್ರಲ್ಲ, ಗೋಧಿ, ಹೆಸರುಬೇಳೆ, ನಂತರ ಯಾವಾಗಲೂ ಎಣ್ಣೆ ಕೊಟ್ಟರು ಸಹ ಒಂದು ಸ್ವಲ್ಪ ಒಬ್ಬರು ಊಟಕ್ಕಾಗೋಷ್ಟು ಕೊಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಈ ಥರ ಕೊಡಬೇಕು. ಅದರಲ್ಲೂ ಒಂದು ಸ್ವಲ್ಪ ಅಕ್ಕಿ ಜಾಸ್ತಿನೇ ಇಡಬೇಕು. ಹೆಸರುಬೇಳೆ, ಗೋಧಿ, ಅಕ್ಕಿ, ತೊಗರಿಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟನ್ನು ಜೋಡಿಸ್ಕೊಂಡಿದ್ದೀವಿ. ವೀಳ್ಯದೆಲೆ, ಬ್ಲೌಸ್ ಪೀಸ್ ಇಟ್ಟಾಯಿತು. ಈಗ ಮತ್ತೆ ಇದಕ್ಕೆ ಬಳೆ ಇಡೋಣ. ಬಳೆ ಮತ್ತು ಒಂದು ತೆಂಗಿನಕಾಯಿ ಮತ್ತು ಇದು ಬಿಚ್ಚೋಳೆ ಬರುತ್ತಲ್ಲ ಅದು. ಇದಕ್ಕೇನೆ ಹಾಕ್ತಿದ್ದೀರಲ್ಲ, ಈ ಥರ ಸಿಗುತ್ತೆ ಪ್ಯಾಕೆಟು. ಇಲ್ಲಾಂದರೆ ಈ ಥರ ಮನೇಲಿರೋದನ್ನು ಈ ಥರ ರೆಡಿ ಆದರೂ ಮಾಡ್ಕೋಬೋದು. 5 ಅರಿಶಿನ ಕೊಂಬು, ಅರಿಶಿನ ಕುಂಕುಮ ಪ್ಯಾಕೆಟು, ಕಣ್ಕಪ್ಪು, ಬಿಚ್ಚೋಲೆ, ಅರಿಶಿನ ಕುಂಕುಮ ಪ್ಯಾಕೆಟು, ಮತ್ತು ಈ ಥರ ಎಲ್ಲ ಜೋಡಿಸಿರೋದೇ ಬರುತ್ತೆ. ಮತ್ತು ಕರಿಮಣಿ ಇದರೊಳಗೆ ಬಂದಿರುತ್ತೆ, ಮತ್ತು ಒಂದು ಕನ್ನಡಿ ಇಷ್ಟನ್ನು ಇಟ್ಟು, ಮತ್ತು ಇದಕ್ಕೇನೆ ಹೂ ಬತ್ತಿ ಮತ್ತು ಈ ಥರ ಬತ್ತಿ ಸಹ ಇಡಬೇಕು. ಒಂದು 5 ಬತ್ತಿ ಇಡ್ತೀವಿ. ಇಲ್ಲ ಒಂದು ಸ್ವಲ್ಪ ಜಾಸ್ತಿ ಇಟ್ಟರೂ ಪರವಾಗಿಲ್ಲ. ಈಗ ಇದಕ್ಕೇನೆ ಹಣ್ಣುಗಳು ನಮಗೆ ಎಷ್ಟು ಬೇಕೋ ಅಷ್ಟು ಒಂದು 5 ರಕ ಹಣ್ಣಿಟ್ಟರು ಸರಿಯೇ, ಇಲ್ಲ ಬಾಳೆಹಣ್ಣು ಒಂದು 5 ಇಟ್ಟರು ಸರಿಯೇ. ನಮ್ಮ ಶಕ್ತಿಗೆ ಏನಿದ್ರೆ ಅದು ಸಹ ಇಡ್ಬೋದು ಈ ಥರ. ಮತ್ತು ಯಾವುದೇ ಕಾರಣಕ್ಕಾದರೂ ಬಾಗಿನ ಕೊಡುವಾಗ ಗೌರಿ ಕೊಟ್ಟಿರೋ ಬಾಗಿನ ತಾಯಿಗೆ ಕೊಡ್ತಾರೆ. ಮತ್ತು ಗೌರಿ ಕೊಟ್ಟಿರ್ತೀವಲ್ಲ ಅದನ್ನೇ ತಾಯಿಗೆ ಕೊಡಬೇಕು. ಅದಕ್ಕೆ ನಾವು ಸೀರೆ ಇಟ್ಟು ಕೊಡ್ಬೋದು. ಇಲ್ಲಾಂದರೆ ಸೀರೆ ಇಲ್ಲಾಂದರೆ ಬ್ಲೌಸ್ ಪೀಸ್ ಸಹ ಇಟ್ಟು ಕೊಡ್ಬೋದು. ಈ ಥರ ಎಲ್ಲವನ್ನು ಜೋಡಿಸಿ ಈಗ ಇದನ್ನು ಬಾಗಿನ ಮುಚ್ಚಿಟ್ಟು ಇದ್ರ ಮೇಲೆ ಮತ್ತೆ ಒಂದು ವೀಳ್ಯದೆಲೆ ಜೋಡಿಸ್ಕೊಂಡು ಮತ್ತು ದಕ್ಷಿಣೆ ಸಹ ಇಟ್ಟು ಕೊಡಬೇಕಾಗುತ್ತೆ. ದಕ್ಷಿಣೆ ಇಲ್ದಿರ ಯಾವತ್ತಾದರೂ ಯಾರಿಗೆ ಆದರೂ ತಾಂಬೂಲ ಕೊಡಬಾರ್ದು. ಎಷ್ಟು ಶಕ್ತಿ ಅನುಸಾರ 5 ರೂಪಾಯಿ, 10 ರೂಪಾಯಿ ಎಷ್ಟು ಕೊಡಬೇಕು ಅನಿಸಿದ್ರೆ ಅಷ್ಟನ್ನು ದಕ್ಷಿಣೆ ಇಟ್ಟು ಸಹ ಕೊಡಬೇಕು. ಈಗ ಇದನ್ನು ಪೂಜೆಗೆ ಇಟ್ಟು ಮರದ ಬಾಗಿನ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ಇದನ್ನು ಬಾಗಿನ ಕೊಡ್ಬೋದು. ಈ ವಿಡಿಯೋ ನಿಮಗಿಷ್ಟ ಆದರೆ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ವ, ಇಷ್ಟನ್ನು ಸೇರಿಸಿ ಕೊಡ್ಬೋದು. ಬ್ಲೌಸ್ ಪೀಸ್ ಇಡ್ಬೋದು ಅಥವಾ ಸೀರೆ ಸಹ ಇಡ್ಬೋದು. ನಿಮ್ಮ ಶಕ್ತಿ ಅನುಸಾರ ಏನಿದ್ರೆ ಅದು ಇಟ್ಟು ಈ ಥರ ದೇವ್ರ ಪೂಜೆ ಮಾಡಿದ ಮೇಲೆ ಬಾಗಿನ ಕೊಡೋದು. ಇದೇ ಥರ ಒಟ್ಟು 2 ಬಾಗಿನ ಜೋಡಿಸ್ಬೇಕು. ಒಂದು ಗೌರಿಗೆ ಮತ್ತೊಂದು ಒಂದು ಬಾಗಿನ ಕೊಡಬಾರ್ದು. ಹಾಗಾಗಿ 2 ಪೂಜೆಗೆ ಇಟ್ಟು ಒಂದು ಗೌರಿಗೆ ಕೊಟ್ಟಿರೋದನ್ನು ತಾಯಿಗೆ ಕೊಡಬೇಕು, ಮತ್ತಿನ್ನೊಂದು ಇನ್ನೊಬ್ಬರಿಗೆ ಕೊಡ್ಬೋದು. ಆ ಥರ ಒಟ್ಟು 2 ಬಾಗಿನ ಜೋಡಿಸ್ಬೇಕು. ಫಾರ್ ವಾಚಿಂಗ್.